ಆತ್ಮೀಯ ಸಮಸ್ತ ನಮ್ಮ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ಹೊಸ ಮಾಹಿತಿಯಲ್ಲಿ ಶ್ರಮಶಕ್ತಿ ಯೋಜನೆಯಲ್ಲಿ ಉದ್ಯಮಿಗಳಿಗೆ 50% ಸಬ್ಸಿಡಿಯೊಂದಿಗೆ ಸಾಲ ಸೌಲಭ್ಯ ಯಾವ ರೀತಿ ಸಿಗಲಿದೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೊಂದು ಪ್ರೋತ್ಸಾಹ ಮಾಡಿ ಎಂದು ನಾನು ಎಲ್ಲರಲ್ಲಿ ಒಂದು ಮನವಿಯನ್ನು ಕೇಳ್ತೀನಿ. ಈ ಒಂದು ಮಾಹಿತಿ ಏನೆಂದ್ರೆ, ಕರ್ನಾಟಕದಲ್ಲಿ ಶ್ರಮಶಕ್ತಿ ಸಾಲ ಯೋಜನೆಯೊಂದಿಗೆ ಧಾರ್ಮಿಕ ಹಾಗೂ ಅಲ್ಪಸಂಖ್ಯಾತರ ಸಮುದಾಯದ ಉದ್ಯಮಿಗಳಿಗೆ ಆರ್ಥಿಕ ನೆರವು ಹಾಗೂ ಕೌಶಲ್ಯ ತರಬೇತಿಯನ್ನು ನೀಡುವುದರ ಉದ್ದೇಶಕ್ಕಾಗಿ ಈ ಒಂದು ಯೋಜನೆ ಅಡಿಯಲ್ಲಿ 50,000 ರೂಪಾಯಿಗಳ ಒಂದು ಸಾಲವನ್ನು ಒದಗಿಸಲಾಗುತ್ತದೆ. ಅದರಲ್ಲಿ ಹೆಚ್ಚುವರಿಯಾಗಿ ಇದು ಬ್ಯಾಂಕ್ ಎಂಡ್ ಸಬ್ಸಿಡಿಯನ್ನ ಒಳಗೊಂಡಿರತಕ್ಕಂಥದ್ದು. ಆದರೆ ಫಲಾನುಭವಿ 36 ತಿಂಗಳ ಒಳಗಾಗಿ 50% ಮರುಪಾವತಿಸಿದ್ರೆ ಆ ಒಂದು ಸಾಲದಲ್ಲಿ ಉಳಿದಿರತಕ್ಕಂಥ 50% ಸಬ್ಸಿಡಿ ಆಗಿರುವಂತದ್ದು. ಇದರಲ್ಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಜಾರಿಗೊಳಿಸಲಾಗಿರುತ್ತದೆ. ಇದ್ರ ಜೊತೆಗೆ ಸರ್ಕಾರ ಶ್ರಮಶಕ್ತಿಯ ವಿಶೇಷವಾಗಿ ಮಹಿಳಾ ಯೋಜನೆಯನ್ನ ಕೂಡ ಸಹ ಜಾರಿಗೆ ತರಲಾಗಿರುತ್ತದೆ. ಆದರೆ ಅಲ್ಪಸಂಖ್ಯಾತ ವಿಧವೆಯರು ಹಾಗೂ ವಿಚ್ಛೇದಿತರು, ಅವಿವಾಹಿತ ಮಹಿಳೆಯರು ಅವರ ಒಂದು ಆರ್ಥಿಕ ಸಬಲೀಕರಣಕ್ಕಾಗಿ ಇದೊಂದು ವಿಶೇಷವಾಗಿರುವಂತಹ ಯೋಜನೆ ಆಗಿರುವಂತದ್ದು. ಈ ಒಂದು ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ 25,000 ಸಾಲ, 25,000 ಸಬ್ಸಿಡಿಯನ್ನ ಒದಗಿಸಲಾಗ್ತದ. ಸೊ ಏನಿದು ಶ್ರಮಶಕ್ತಿ ಸಾಲ ಯೋಜನೆ ಅಂದ್ರೆ, ಅಲ್ಪಸಂಖ್ಯಾತ ವರ್ಗದಲ್ಲಿ ಇರತಕ್ಕಂತ ಕಲಾ ಕುಸುಬದಾರರಿಗೆ ತರಬೇತಿಯನ್ನ ನೀಡುವುದರ ಮುಖಾಂತರ ಅವರು ತಮ್ಮ ಕಲಾತ್ಮಕ ಹಾಗೂ ತಾಂತ್ರಿಕ ಕೌಶಲ್ಯವನ್ನ ವೃದ್ಧಿಸಿಕೊಳ್ಳುವುದರೊಂದಿಗೆ ಅದರ ಒಂದು ಕಸಬನ್ನ ಮುಂದುವರಿಸಲಿಕ್ಕೆ ಸಣ್ಣ ವ್ಯಾಪಾರವನ್ನ ಪ್ರಾರಂಭಿಸುವಂತ ಒಂದು ಹಂತವನ್ನ ಅಭಿವೃದ್ಧಿಗೊಳಿಸುವುದರ ಸಲುವಾಗಿ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಕಡಿಮೆ ಬಡ್ಡಿ ದರದಲ್ಲಿ 50,000 ರೂಪಾಯಿಯ ಸಾಲ ಸೌಲಭ್ಯವನ್ನ ಕಲ್ಪಿಸಲಾಗ್ತದ. ಇದರಲ್ಲಿ ಶೇಕಡಾವಾರು 50% ಸಾಲವನ್ನು 36 ತಿಂಗಳಲ್ಲಿ ಆ ಒಂದು ಫಲಾನುಭವಿ ಏನಾದರೂ ಮರುಪಾವತಿ ಮಾಡಿದ್ರೆ ಉಳಿದಿರತಕ್ಕಂಥ 50% ಹಣವನ್ನ ಬ್ಯಾಂಕ್ ಎಂಡ್ ಸಹಾಯಧನವನ್ನಾಗಿ ಪರಿಗಣಿಸಲಾಗಿರುತ್ತದೆ. ಅದರಲ್ಲಿ ಫಲಾನುಭವಿ ತಾನು ಪಡೆದಿರತಕ್ಕಂಥ ಆ ಒಂದು ಸಾಲವನ್ನ 36 ತಿಂಗಳ ಒಳಗಾಗಿ ಮರುಪಾವತಿಯನ್ನ ಮಾಡದೇ ಇದ್ರೆ 50% ಬ್ಯಾಂಕ್ ಎಂಡ್ ಸಹಾಯಧನವನ್ನ ಅದನ್ನು ಕೂಡ ಸಾಲವೆಂದು ಪರಿಗಣಿಸಲಾಗ್ತದ. ಎಲ್ಲರಿಗೂ ನೆನಪಿರಲಿ, ಈ ಒಂದು ಶ್ರಮಶಕ್ತಿ ಮಹಿಳಾ ಯೋಜನೆಯನ್ನ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪ್ರಾರಂಭಿಸಿರುವಂತದ್ದು. ಇದರಲ್ಲಿ ಅಲ್ಪಸಂಖ್ಯಾತರು ಜಾರಿಗೆ ತಂದಿರತಕ್ಕಂತ ಈ ಒಂದು ನಿಗಮದಿಂದ ವಿಧವೆಯರು, ವಿವಾಹಿತರು, ಅವಿವಾಹಿತ ಮಹಿಳೆಯರು ಆರ್ಥಿಕ ಒಂದು ಸಬಲೀಕರಣಗೋಸ್ಕರ ಇದೊಂದು ವಿಶೇಷ ಯೋಜನೆ ಆಗಿರುವಂತದ್ದು. ಇದರಲ್ಲಿ ವಿವಿಧ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ 25,000 ಸಾಲ ಹಾಗೂ 25,000 ಸಬ್ಸಿಡಿಯನ್ನ ಒದಗಿಸಲಾಗುತ್ತದೆ. ಇದರಲ್ಲಿ ಒಟ್ಟಾರೆಯಾಗಿ 50,000 ರೂಪಾಯಿಗಳನ್ನ ಈ ಒಂದು ಸಾಲದ ಉದ್ದೇಶದಿಂದ ಅರ್ಹರಾಗ್ತಾರ. ಅದೇ ರೀತಿಯಾಗಿ ಈ ಯೋಜನೆಯನ್ನ ಮಹಿಳಾ ಸಾಲ ಯೋಜನೆಗಳಂತಹ ಕೆಲವೊಂದಿಷ್ಟು ಹೆಸರುಗಳು ಇದಾವ. ಸೊ ಇದರ ಉದ್ದೇಶ ಏನಂದ್ರೆ, ಶ್ರಮಶಕ್ತಿ ಯೋಜನೆಯ ಪ್ರಾಥಮಿಕವಾಗಿರತಕ್ಕಂತ ಒಂದು ಉದ್ದೇಶ ಕರ್ನಾಟಕದ ಅಲ್ಪಸಂಖ್ಯಾತರ ನಿರುದ್ಯೋಗಿ ಒಂದು ಜನರಲ್ಲಿ ತಮ್ಮದೇ ಆಗಿರತಕ್ಕಂತ ಒಂದು ಸ್ವಂತ ಕಂಪನಿಯನ್ನ ಪ್ರಾರಂಭಿಸಿಕೊಂಡು ಉದ್ಯಮಿಯನ್ನಾಗಿ ಮಾಡುವುದರ ಸಲುವಾಗಿ ಈ ಒಂದು ಸಾಲ ಅವರಿಗೆ ಬಹಳ ಅವಶ್ಯಕತೆವಾಗಿರುವಂತದ್ದು. ಆದ್ರೆ ಅವರು ಯಾವುದೇ ರೀತಿಯಾಗಿ ಉದ್ಯೋಗವನ್ನ ಮಾಡಿದರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆವನ್ನ ಕೂಡ ಇರುವಂತದ್ದು. ಅಂತವರಿಗೆ ಪ್ರತ್ಯೇಕವಾಗಿ ವ್ಯಾಪಾರ ಹಾಗೂ ಉದ್ಯಮವನ್ನ ನಡೆಸಲಿಕ್ಕೆ ಈ ಯೋಜನೆಯಲ್ಲಿ ಸಹಾಯವನ್ನು ಮಾಡಲಾಗಿರ್ತದ. ಆದ್ರೆ ಈ ಒಂದು ಶ್ರಮಶಕ್ತಿ ಮಹಿಳಾ ಯೋಜನೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಹಿಂದೆ ಇರತಕ್ಕಂತ ಕರ್ನಾಟಕದ ಮಹಿಳೆಯರು ಸ್ವಯಂ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ಆರ್ಥಿಕ ಸಬಲೀಕರಣವನ್ನ ಮಾಡುವಂತದ್ದು. ಫಲಾನುಭವಿಗಳು ಈ ಒಂದು ಸಾಲದ ಮೊತ್ತವನ್ನ ವಿವಿಧ ರೀತಿಯ ಸ್ವಯಂ ಉದ್ಯೋಗ ಸೃಷ್ಟಿ ಹಾಗೂ ಇತರೆ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳಬಹುದಾಗಿರುವಂತದ್ದು. ಇದರಲ್ಲಿ ಧಾರ್ಮಿಕವಾಗಿರತಕ್ಕಂತ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕಲಾತ್ಮಕ ಹಾಗೂ ತಾಂತ್ರಿಕ ಕೌಶಲ್ಯಗಳಲ್ಲಿ ತರಬೇತಿಯನ್ನು ಸಹ ನೀಡಲಾಗುತ್ತದೆ. ಅರ್ಜಿದಾರರು ಸರ್ಕಾರದ ಆದೇಶದಲ್ಲಿ ವಿವರಿಸಿರತಕ್ಕಂತ ಧಾರ್ಮಿಕ ಅಲ್ಪಸಂಖ್ಯಾತದವರಾಗಿರಬೇಕು. ಅದೇ ರೀತಿಯಾಗಿ ಕರ್ನಾಟಕದ ನಿವಾಸಿಗಳಾಗಿರಬೇಕು. ಅದರಂತೆ ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷದೊಳಗಿರಬೇಕು. ಅದೇ ರೀತಿಯಾಗಿ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ 3,50,000 ರೂಪಾಯಿ ಒಳಗೊಂಡಿರಬೇಕಾಗ್ತದ. ಅರ್ಜಿದಾರರ ಅವರ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಯಾವುದೇ ಸರ್ಕಾರಿ ನೌಕರಿ ಇರಬಾರದು. ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರ ಅಥವಾ ಅವರ ಕುಟುಂಬದಲ್ಲಿ ಸರ್ಕಾರದಿಂದ ಯಾವುದೇ ನಿಗಮದಿಂದ ಇಂಥ ಯೋಜನೆಗಳಲ್ಲಿ ಅರಿವು ಯೋಜನೆಯನ್ನ ಹೊರತುಪಡಿಸಿ ಉಳಿದಿರತಕ್ಕಂತ ಯಾವುದೇ ಸೌಲಭ್ಯಗಳನ್ನ ಪಡೆದಿರಬಾರದು. ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಿರತಕ್ಕಂತ ದಾಖಲೆಗಳು ಏನಂದ್ರೆ, ಯೋಜನಾ ವರದಿ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್, ಆನಂತರ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗಿರತಕ್ಕಂತ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕು. ಆಧಾರ್ ಕಾರ್ಡ್, ನಿವಾಸದ ಪುರಾವೆಗಳು, ಬ್ಯಾಂಕ್ ಖಾತೆ ವಿವರಗಳು, ಸ್ವಯಂ ಘೋಷಣಾ ಪತ್ರ, ಆನಂತರ ಖಾತ್ರಿಪಡಿಸುವುದರ ಸ್ವಯಂ ಘೋಷಣಾ ಪತ್ರ ಇವುಗಳು ಕಂಪಲ್ಸರಿ ಬೇಕೇ ಆಗ್ತಾವ. ಇದನ್ನ ಯಾವ ರೀತಿ ಆಯ್ಕೆ ಮಾಡ್ತಾರಂತ ನೋಡೋದಾದ್ರೆ, ಆಯಾ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಅಧ್ಯಕ್ಷರಾಗಿರ್ತಾರ. ಆ ತಾಲೂಕಿನಲ್ಲಿ ಕಾಯಂ ಆಗಿ ವಾಸಿಸ್ತಕ್ಕಂತ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರು ಕೂಡ ಅಧ್ಯಕ್ಷರಾಗಿರ್ತಾರ. ಆನಂತರ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತ್ ಸದಸ್ಯರು, ತಾಲೂಕಿಗೆ ಸಂಬಂಧಿಸಿರತಕ್ಕಂತ ತಹಶೀಲ್ದಾರ್ಗಳು, ಆನಂತರ ಜಿಲ್ಲಾ ಬ್ಯಾಂಕ್ ಮ್ಯಾನೇಜರ್ ಲೀಡ್ ಸದಸ್ಯರು, ಜಿಲ್ಲಾ ಜಂಟಿ ನಿರ್ದೇಶಕರು, ಆನಂತರ ಜಿಲ್ಲಾ ಉಪ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸದಸ್ಯರು ಹಾಗೂ ಕಾರ್ಯದರ್ಶಿಗಳು ಇರ್ತಾರ.
ಇದರಲ್ಲಿ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕಂದ್ರೆ ಸಾಲ್ವ್ ಮಾಡ್ತಾ ಬರ್ತೀನಿ ನೋಡ್ರಿ. ಎಲ್ಲರೂ ನನ್ನ ಕಡೆ ಕಂಪಲ್ಸರಿ ಗಮನಿಸ್ರಿ, ಅಂದ್ರೆ ನಿಮಗೆ ಈ ಮಾಹಿತಿಯನ್ನ ತಿಳಿಯುತ್ತೆ. ಕರ್ನಾಟಕದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಆ ಒಂದು ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅದರಲ್ಲಿ ಹೋಗಿ ಶ್ರಮಶಕ್ತಿ ಯೋಜನೆ ಅಥವಾ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಎನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಆನಂತರ ಆ ಒಂದು ಮುಖ್ಯ ಪುಟದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ. ಅದರ ಒಂದು ಹೊಸ ಪುಟವನ್ನ ಆ ಪರದೆಯ ಮೇಲೆ ತೆರೆಯಲಾಗಿರ್ತದ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಸಾಲ ಸಬ್ಸಿಡಿ ಅದರ ಒಂದು ಟ್ಯಾಬ್ ನ ಅಡಿಯಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಅರ್ಜಿ ನಮೂನೆಯ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ. ಅರ್ಜಿ ನಮೂನೆಯನ್ನ ಅದರಲ್ಲಿ ಮೇಲ್ಗಡೆ ಕಾಣಿಸಲಾಗ್ತದ. ಅದರಲ್ಲಿ ತದನಂತರ ನಿಮ್ಮ ಮೊಬೈಲ್ ಸಂಖ್ಯೆ ನಮೂದನ್ನ ಮಾಡಿಕೊಂಡು ಪರಿಶೀಲನೆಯನ್ನ ಮಾಡ್ಲಿಕ್ಕೆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಹೆಸರು, ಹುಟ್ಟಿದ ದಿನಾಂಕ, ವಯಸ್ಸು, OTP ಗಳ ಮುಖಾಂತರ ವಾರ್ಷಿಕ ಆದಾಯ ಇತರೆ ಇನ್ನೊಂದಿಷ್ಟು ವಿವರಗಳನ್ನ ಭರ್ತಿ ಮಾಡಿಕೊಂಡು ಅದರ ಒಂದು ಅರ್ಜಿ ನಮೂನೆಯನ್ನ ಸಲ್ಲಿಸಲಿಕ್ಕೆ ಸಬ್ಮಿಟ್ ಎನ್ನುವಂತ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಅರ್ಜಿ ನಮೂನೆಯನ್ನ ಮುದ್ರಿಸಲಾಗ್ತದ. ಆ ಒಂದು ಅರ್ಜಿ ನಮೂನೆಯನ್ನ ತಮಗೆ ಸಂಬಂಧಿಸಿರತಕ್ಕಂತ ದಾಖಲೆಗಳನ್ನ ನಿಮಗೆ ಸಂಬಂಧಪಟ್ಟಿರತಕ್ಕಂತ ಜಿಲ್ಲೆಯ ಅದರ ಒಂದು ಆಯ್ಕೆ ಸಮಿತಿಗೆ ಸಲ್ಲಿಸಬೇಕಾಗ್ತದ. ಆಯ್ಕೆ ಸಮಿತಿಯನ್ನ ಅನುಮೋದನೆ ಮಾಡಿದ ನಂತರ ಅದರ ಒಂದು ಸಬ್ಸಿಡಿಯನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗ್ತದ. ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಿಯಮಿತ ಇದರ ಒಂದು ವಾಟ್ಸ್ಆಪ್ ನಂಬರ್ ಅನ್ನ ಕೊಡ್ತೀನಿ 08277999990. ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಸಹಾಯವಾಣಿ ಸಂಖ್ಯೆ 08022860319. ಈ ಒಂದು ಸಂಖ್ಯೆಗೆ ಸಂಪರ್ಕಿಸುವುದರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕಾಗಿ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿಯನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಶುಭ ದಿನ.